ಪ್ರತಿ ವರ್ಷ ಗಣೇಶನ ಹಬ್ಬ ಬಂದಾಗ ನಮ್ಮೂರಿನ ಗಲ್ಲಿ ಗಲ್ಲಿ ಓಣಿ ಓಣಿ ಏರಿಯಾಗೂ ಕೂಡ ನಾವು ಗಣೇಶನ ಚಂದ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಯಾರ ಹತ್ರ? ನಮ್ಮ ಪಕ್ಕದ ಮನೆಯವ್ರ ಹತ್ರ, ನಮ್ಮೂರಿನ ಅಂಗಡಿಯವ್ರ ಹತ್ರ, ನಮ್ಮ ಪರಿಚಯದ ವ್ಯಾಪಾರಿಗಳ ಹತ್ರ ಹೋಗ್ತವೆ. ಅವರು ಕೂಡ ತಮ್ಮ ಕೈಲಾದಷ್ಟು ಗಣೇಶೋತ್ಸವಕ್ಕೆ ಚಂದ ಕೊಡ್ತಾರೆ. ಆದರೆ ಒಮ್ಮೆ ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳೋಣ, ನಾವು ಚಂದ ಕಲೆಕ್ಟ್ ಮಾಡೋಕೆ ಯಾವ ಅಂಗಡಿಗೆ ಹೋಗ್ತೀವೋ ಅದೇ ಅಂಗಡಿಯಿಂದ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುನಾದರೂ ಕೂಡ ಈ ವರ್ಷ ಖರೀದಿ ಮಾಡಿದೀವಾ? ದಿನಸಿ ಇದ್ರೆ ದಿನಸಿ, ಬಟ್ಟೆ ಅಂಗಡಿ ಇದ್ರೆ ಬಟ್ಟೆ, ಮೊಬೈಲ್ ಅಂಗಡಿ ಇದ್ರೆ ಅಸೆಸರೀಸು, ನಮಗೆ ಬೇಕಾಗಿರೋ ವಸ್ತುಗಳಲ್ಲಿ ಒಂದನ್ನಾದರೂ ನಮ್ಮೂರಿನವರಿಂದ ಖರೀದಿ ಮಾಡಬಹುದಲ್ವಾ? ಗಣೇಶನಿಗೆ ನಾವು ಕೊಡುವ ಚಂದ ನಮ್ಮ ಭಕ್ತಿಯ ಒಂದು ಭಾಗ. ಆದರೆ ನಮ್ಮೂರಿನ ವ್ಯಾಪಾರಿಯಿಂದ ಮಾಡುವ ಖರೀದಿ ಅವನ ಜೀವನೋಪಾಯಕ್ಕೆ ಒಂದು ಬೆಂಬಲ. ನಮ್ಮ ಹಣ ಯಾರದೋ ಆದಾಯ, ಅವನ ಆದಾಯ ಮತ್ತೊಬ್ಬರ ಖರ್ಚು. ಹೀಗೆ ಹಣ ನಮ್ಮ ಊರಿನಲ್ಲೇ ಸುತ್ತಿದಾಗ ನಮ್ಮ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಸಹಾಯವಾಗಬಹುದಲ್ವೇ? ಹಾಗಾಗಿ ಈ ಗಣೇಶೋತ್ಸವಕ್ಕೆ ನಾನು ಒಂದು ಸಣ್ಣ ಸಂಕಲ್ಪ ಮಾಡ್ತೀನಿ. ಗಣೇಶನಿಗೆ ಚಂದಾನೂ ಕೊಡ್ತೀನಿ ಮತ್ತು ಸಾಧ್ಯವಾದಷ್ಟು ನಮ್ಮೂರಿನವರಿಂದನೇ ಖರೀದಿ ಮಾಡ್ತೀನಿ. ಮತ್ತು ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಗಣಪತಿ ಬಪ್ಪ ಮೋರೆಯ.